ಮತ್ತು ಸಾಮಾಜಿಕ ತಾಣದ ಮೂಲಕ ಯೂಟ್ಯೂಬರ್ಸ್ಗಳು ಗೊಂದಲವನ್ನ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಆರೋಪವನ್ನ ಬಂದಾಗ ಆ ಆರೋಪವನ್ನ ನಿವಾರಣೆ ಮಾಡಲಿಕ್ಕೆ ಒಂದು ಸರ್ಕಾರದವರು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಹ ಇದನ್ನ ಸ್ವಾಗತ ಮಾಡಿದಾಗ SIT ಮಾಡಿದ್ರು. ಈಗ ಸಾಕಷ್ಟು ದಿನ ಕಳೆದ್ರು ಒಂದು ತಿಂಗಳ ನಂತರನೂ ಸಹ ಅಷ್ಟು ಪುರಾವೆಗಳು ಸಿಕ್ಕಿಲ್ಲ ಅಂತ ಮಾಧ್ಯಮದ ಮೂಲಕ ತಿಳಿದಿರುತ್ತದೆ. ನಾನೇನು ಪೊಲೀಸ್ ವರದಿಯ ಮೇರೆಗೆ ಮಾತಾಡ್ತಿಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾರೋ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಷಡ್ಯಂತ್ರ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನ ಹರಿಸ್ಕೊಂಡು ಈಗ ಮುಸುಕುದಾರಿನೂ ಸಹ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಯಾವ ರೀತಿಲೂ ಯಾರಿಗೂ ಅದನ್ನ ಪುರಾವೆಗಳು ಇಂದಲೇ ತೆಗೆದುಕೋಬಾರ್ದು ಅಂತೇಳಿ ಎರಡು ಕಡೆನೂ ಪೊಲೀಸರು ಬಹಳ ಕಠಿಣವಾದಂತ ತನಿಖೆಯನ್ನ ಕ್ರಮ ಜರುಗಿಸಬೇಕು ಅಂತ ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಮಾಡ್ತಾ ಇರೋದನ್ನ ಸದನದಲ್ಲೂ ಸಹ ಹೇಳಿದ್ದಾರೆ. ಹಾಗಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೊಬ್ಬ ಕಾಂಗ್ರೆಸ್ಸಿನ ಶಾಸಕನಾಗಿ ಧರ್ಮಸ್ಥಳ ನನ್ನ ಗ್ರಾಮಾಂತರ ಪ್ರದೇಶದ ಶಾಸಕನಾಗಿ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಭಕ್ತಾದಿಗಳಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಸಿನ ಶಾಸಕರು ಜಾಸ್ತಿ ಭಕ್ತಾದಿಗಳಿದ್ದಾರೆ. ಈ ಬಿಜೆಪಿಯವರು ಇಲ್ಲಿವರೆಗೂ ಯಾರು ಮಾತಾಡಿರಲಿಲ್ಲ. DK ಶಿವಕುಮಾರ್ ಸಾಹೇಬರು ಷಡ್ಯಂತ್ರ ಇರಬಹುದು ಅಂತ ಹೇಳಿದಾಗ ಅವರು ಶುರು ಮಾಡಿದಂತ ಮಾತು. ಹಾಗಾಗಿ ನಾನು ಅದನ್ನ ಸದನದಲ್ಲಿ ಕಲಾಪದಲ್ಲಿ ಭಾಗವಹಿಸಿದೆ. ನಾನೇ ಹೇಳಿದೆ, ಇವತ್ತು ವೀರೇಂದ್ರ ಹೆಗಡೆಯವರೇ ಸ್ವಾಗತವನ್ನು ಮಾಡಿದ್ದಾರೆ. ಮಹಾಭಾರತದ ಮತ್ತು ರಾಮಾಯಣದ ಮಹಾಗ್ರಂಥಗಳಲ್ಲಿ ಹಲವಾರು ಸವಾಲುಗಳು ನೋಡಿರೋದ್ರಲ್ಲಿ ಸೀತೆ ಮಾತೆ ಪರೀಕ್ಷೆನೇ ನಮ್ಮ ಸಂಸ್ಕೃತಿಲಿ ಇರೋಂಥದ್ದು. ಹಾಗಾಗಿ ಇನ್ವೆಸ್ಟಿಗೇಷನ್ಸ್ ಸ್ವಾಗತಾರ್ಹ. ಅದು ಯಾವ ರೀತಿ ಅದರ ಇನ್ವೆಸ್ಟಿಗೇಷನ್ಸ್ ಸಂಪೂರ್ಣ ಮಾಹಿತಿಗಳನ್ನ ಬಂದು ತನಿಖೆನ ಪೂರ್ಣ ಇಡ್ತೇವೆ ಅಂತ ಹೇಳಿದ್ದಾರೆ. ನೋಡೋಣ. ಈಗ ಈಗ ಏನು ಮುಸುಕುದಾರಿ ಕೊಟ್ಟಿರೋಂಥ ದಾಖಲೆಗಳು ವಿಚಾರದಲ್ಲಿ ಪುರಾವೆಗಳು ಸಿಗದೇ ರೀತಿಯಲ್ಲಿ ಅವನು ಕೆಲವು ಹೇಳಿಕೆಗಳನ್ನ ಹಿಂತೆಗೆದುಕೊಂಡಿದ್ದಾನೆ. ಆಗ ಎಲ್ಲೋ ಒಂದ್ ಕಡೆ ಏನೋ ತಪ್ಪಾಗಿದೆ ಅಂತ ಹೇಳಿ ಅವನು ಅರೆಸ್ಟ್ ಮಾಡಿ ಅವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ ಅಂತ ಹೇಳ್ಬಲ್ಲ ನಾನು. ಸರ್, ಈಗ ಸುಜಾತಾ ಭಟ್ ಅವರು ಅನನ್ಯ ಭಟ್ ನನ್ನ ಮಗಳು ಅಂತ ಇಷ್ಟು ದಿವಸ ವಾದ ಮಾಡ್ತಾ ಇದ್ರು. ಅಂದ್ರೆ ರಾತ್ರಿಯಿಂದ ಯೂಟರ್ನ್ ನೋಡಿಬಿಟ್ಟಿದ್ದಾರೆ, ನನ್ನ ಮಗಳೇ ಅಲ್ಲ ಅಂತ. ಇದಕ್ಕೆ ಕೆಲವರು ಸಪೋರ್ಟ್ ಮಾಡಿದ್ರು ಅಂತ ಅವರು ಹೇಳ್ಕೊಂಡಿದ್ದಾರೆ. ಆ ಕಾರಣಕ್ಕೇನೆ ಇದೇ ಕಾರಣ ನಾವು ತನಿಖೆ ಮಾಡ್ತಿರೋಂಥದ್ದು. ಯಾವ ರೀತಿ ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೂ ಅವ್ರಿಗೂ ಸಹ ಆತಂಕ. ಯಾಕೆ ನಾವು ಈ ಒಂದು ಗೊಂದಲ ಬಂದಾಗ ನಿವಾರಣೆ ಮಾಡ್ಕೋಬೇಕು ಅಂತ ಅವರೇ ಸರ್ಕಾರಕ್ಕೆ ತನಿಖೆ ಮಾಡಿ ಅಂತ ಸ್ವಾಗತಾರ್ಹ ಅಂತ ಹೇಳಿರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಇವತ್ತು ತನಿಖೆ ನಡೀತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲರೂ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಮುಂದೆ ಬರುತ್ತೆ ಅಂತ ನಾನು ಹೇಳ್ಬೇಳೆ. ಸರ್ಕಾರ ತನಿಖೆ ಮಾಡಿದೆ ಅಂತ ಈಗ ಬಿಜೆಪಿಯವರು ಆರೋಪ ಮಾಡ್ತಾರೆ. ಬಿಜೆಪಿಯವರು ಇಲ್ಲಿವರೆಗೂ DK ಶಿವಕುಮಾರ್ ಸಾಹೇಬರು ಷಡ್ಯಂತ್ರ ಇದೆ ಅಂತ ಹೇಳೋ ತನಕ ಮಾತಾಡ್ಲೇ ಇಲ್ಲಪ್ಪ. ಈಗ ಅವ್ರಿಗೆ ಹೊಸ ವರ್ಕ್ ಬಂದ್ಬಿಟ್ಟಿದೆ. ಸೊ ನಾನು ಒಂದು ಮಾತನ್ನ ಹೇಳ್ತೇನೆ, ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರ, ಮಂಜುನಾಥನ ಭಗವಂತ ಬಹಳಷ್ಟು ಜನಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲೇ 7 ಕೋಟಿ ಜನಕ್ಕೆ ಒಂದು ಧರ್ಮದ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೇಳಿಕೆಗಳನ್ನ ಗೊಂದಲ ಹಾಕೂಡುದು. ಕೆಲವು ವಿಚಾರಗಳನ್ನ ಬಹಳಷ್ಟು ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ತನಿಖೆಯ ವರದಿ ಪರಿಪೂರ್ಣತೆ ಬರೋವರೆಗೂ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಿಕೆ ಕೊಡೋದು ತರವಲ್ಲ ಅಂತ ನಾನು ಭಾವಿಸ್ತೇನೆ.